ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕಿರಿಟ್ ಚಾನಲ್. ಫ್ರೆಂಡ್ಸ್, ನಾನು ಒಂದು ಟ್ರೈಪ್ಯಾಡ್ ಅನ್ನು ಆರ್ಡರ್ ಮಾಡಿದೆ. ಇವತ್ತು ಬಂದಿದೆ ಮೀಶೋದಿಂದ. ಹೇಳ್ಬೇಕಾರೆ ಯಾವ ತರ ಇದೆ ನಾನು ನೋಡಿಲ್ಲ. ನಿಮ್ಮ ಮುಂದೆ ಇವತ್ತು ನಾನು ನಿಮಗೆ ಇವತ್ತೊಂದು ಹೊಡೆದಲ್ಲಿ ಈ ಟ್ರೈಪ್ಯಾಡ್ ಅನ್ನು ನಾನು ಮುಂದೆ ಅನ್ಬಾಕ್ಸಿಂಗ್ ಮಾಡ್ತೀನಿ. ಹೇಳ್ಬೇಕಾದ್ರೆ ನಿಮಗೆ ಗೊತ್ತೇ ಇದೆಲ್ಲ, ನಂದೊಂದು ಟ್ರೈಪ್ಯಾಡ್ ಅದು ಮುರಿದೋಗಿದೆ, ಕೆಟ್ಟದಾಗಿದೆ, ಅದು ಇದಾಗಿದೆ, ಕಟ್ಟಾಗಿದೆ. ಅದು ಅದರಲ್ಲಿ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ ನನಗೆ. ಅದಕ್ಕೋಸ್ಕರ ನಾನು ಒಂದು ಮೀಶೋದಿಂದ ಒಂದು ಟ್ರೈಪ್ಯಾಡ್ ಅನ್ನು ಆರ್ಡರ್ ಹಾಕಿದೆ. ಅದು ಬಂದಿದೆ ಇವತ್ತು. ಅದು ಕೂಡ ನಾನು ನಿಮಗೆ ಇವತ್ತು ನೋಡೋದ್ರಲ್ಲಿ ಈ ಮೀಶೋ ಅಪ್ಲಿಕೇಶನ್ ಇಂದ ಬಂದಂತ ಟ್ರೈಪ್ಯಾಡ್ ಅನ್ನು ಯಾವ ರೀತಿ ಇದೆ, ಯಾವ ರೀತಿ ಅಂತ ನಾನು ನಿಮಗೆ ಇವತ್ತು ನೋಡಿದ್ರೆ ಕ್ಲಿಯರ್ ಆಗಿ ಅನ್ಬಾಕ್ಸ್ ಮಾಡಿ ಕ್ಲಿಯರ್ ಆಗಿ ತೋರಿಸ್ತೀನಿ. ಯಾವ ಒಂದು ಬೆಲೆಗೆ ಸಿಕ್ಕಿದೆ ಇದು ನನಗೆ. ನಿಮಗೆ ಯಾರಾದ್ರೂ ತಗೋರಿದ್ರೆ ಯಾವ ಒಂದು ಬೆಲೆಗೆ ಸಿಗುತ್ತೆ ಅಂತ ನಾನು ನಿಮಗೆ ಇವತ್ತು ನೋಡಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾನಂತೆ. ಅಂತ ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಪ್ರತಿಯೊಬ್ಬರಿಗೆ ಹೇಳ್ತಾರೆ, ಈ ನನ್ನ ಒಂದು ಚಾನಲ್ ಯಾರಾದ್ರೂ ಹೊಸ ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಹೇಳ್ಬೇಕ್ರೆ ಫಸ್ಟ್ ಟೈಮ್ ಹೇಳ್ಬೇಕಾದ್ರೆ ನಿಮಗೆ ನಾನು ಒಂದು ಸ್ಟ್ಯಾಂಡ್ ಬಗ್ಗೆ ವಿಡಿಯೋ ಮಾಡಿದೆ ಆಗಲೇ, ನನ್ನೊಂದು ಸ್ಟ್ಯಾಂಡ್ ಬಗ್ಗೆ. ಆದ್ರೆ ಏನಿದೆ, ಸ್ಟ್ಯಾಂಡ್ ಕೆಟ್ಟಿದೆ, ಮುರಿದೋಗಿದೆ. ಅದಕ್ಕೋಸ್ಕರ ನಾನು ಮತ್ತೊಂದು ಟ್ರೈಪ್ಯಾಡ್ ಅನ್ನು ಹಾಕಿದ್ದೀನಿ, ಹೊಸದಾಗಿ ಬಂದಿದೆ. ಇದನ್ನು ನಾನು ನಿಮ್ಮ ಕಣ್ಮುಂದೆ ಯಾವ ರೀತಿ ಇದೆ, ಯಾವ ಒಂದು ಬೆಲೆಗೆ ಸಿಕ್ಕಿದೆ ಅಂತ ನಾನು ನಿಮಗೆ ಇವತ್ತು ನೋಡಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅನ್ಬಾಕ್ಸಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ನಾವು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇವತ್ತೊಂದು ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ ಯಾವ ರೀತಿ ಇದೆ ಅಂತ ನೋಡೋಣ. ನಾನು ಕೂಡ ಈಗ ಸ್ಟಾರ್ಟಿಂಗ್ ಇದು ಮಾಡಿದ್ದೀನಿ ಆರ್ಡರ್ ಟ್ರೈಪ್ಯಾಡು. ಇದು ಹೇಳ್ಬೇಕಾರೆ ಯಾವ ಒಂದು ರೀತಿ ಇದೆ ನಾನು ಕೂಡ ನೋಡಿಲ್ಲ. ನಿಮ್ಮ ಕಣ್ಮುಂದೆ ನಾನು ನಿಮ್ಮ ಲೈವ್ ಆಗಿ ನೋಡ್ತಾ ಇದ್ದೀನಿ. ಅನ್ಬಾಕ್ಸಿಂಗ್ ಹೇಗಿದೆ, ಒಳಗೆ ಏನು ಟ್ರೈಪ್ಯಾಡ್ ಕೊಟ್ಟಿದ್ದಾರೋ ಇಲ್ಲೋ ಅಂತ ನೋಡಿಲ್ಲ. ಅದು ಕೂಡ ನೋಡೋಣ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಇವತ್ತು ಕ್ಲಿಯರಿಗೆ ಅನ್ಬಾಕ್ಸಿಂಗ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇದರ ಬೆಲೆ ತಿಳಿಸ್ಬಿಡ್ತೀನಿ. ಹೇಳ್ಬೇಕಾದ್ರೆ ತುಂಬ ಜನ ಇದರ ಬೆಲೆ ಕೇಳ್ತಾರೆ, ಅದಕ್ಕೋಸ್ಕರ ನೋಡಿ ಹೇಳ್ಬೇಕಾರೆ ಇದರ ಬೆಲೆ ಹೇಳ್ಬೇಕಾರೆ 391 ರೂಪೀಸ್. ಆದರೆ ಇದರಲ್ಲಿ ಇದು 491 ರೂಪೀಸ್ ಇದ್ರ ಬೆಲೆ. ಆದರೆ ಇದು ಸ್ಟಾರ್ಟಿಂಗ್ ಯಾರಾದರೂ ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಇದೆ, ಅಪ್ಲಿಕೇಶನಲ್ಲಿ ನೀವು ಏನಾದರೂ ಆರ್ಡರ್ ಹಾಕಿದರೆ ನಿಮಗೆ 100 ರೂಪಾಯಿ ಬೋನಸ್ ಆಗಿ ಸಿಗುತ್ತೆ. 100 ರೂಪಾಯಿಗೆ ಏನಾಗುತ್ತೆ, ಅದರಿಂದ ನನಗೆ 391 ರೂಪೀಸಿಗೆ ಇದು ಸ್ಟ್ಯಾಂಡ್ ಸಿಕ್ಕಿದೆ. ಹೇಳ್ಬೇಕಾರೆ ಯಾವ ರೀತಿ ಇದೆ ಅಂತ ನೋಡ್ಬೇಕು. ನಾನು ಟ್ರೈಪ್ಯಾಡ್ ನೋಡ್ಬೇಕಾದ್ರೆ ಯಾವ ರೀತಿ ಇದೆ ಅಂತ ನಾನು ಈಗ ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡ್ತೀನಿ. ನೋಡೋಣ ಅನ್ಬಾಕ್ಸಿಂಗ್ ಯಾವ ರೀತಿ ನೋಡಿ. ಈ ಥರ ಇದೆ ನೋಡಿ ಅನ್ಬಾಕ್ಸಿಂಗ್ ಸ್ಟ್ಯಾಂಡು. ಮತ್ತೆ ಒಳಗೆ ಏನೇನಿದೆ, ಮೊಬೈಲು ಹಾಕೋದು ಏನೂ ಇಲ್ಲ, ಡಬ್ಬ ಸೈಡ್ ಇಟ್ಬಿಡೋಣ. ಈಗ ನೋಡೋಣ ಸ್ಟ್ಯಾಂಡ್ ಯಾವ ರೀತಿ ಇದೆ. ನೋಡಿ ಸ್ಟ್ಯಾಂಡ್ ಈ ರೀತಿ ಇದೆ. ಇದೊಂದು ರೀತಿ ಇದೆ ಸ್ಟ್ಯಾಂಡು. ನೋಡಿ ಕಾಣ್ತಾ ಇದೆ ಸ್ಟ್ಯಾಂಡ್ ಯಾವ ರೀತಿ ಇದೆ. ಎಲ್ಲ ಯೂಟ್ಯೂಬರ್ಸ್ ಇದನ್ನ ಕೂಡ ಯೂಸ್ ಮಾಡ್ತಾರೆ. ಹೇಳ್ಬೇಕಾರೆ ನೋಡಿ ಸ್ಟ್ಯಾಂಡ್ ಈ ರೀತಿ ರೊಟೇಟ್ ಆಗುತ್ತೆ. ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು. ಮತ್ತು ಇಲ್ಲಿ ಕೂಡ ಮುಂದೆ ಇದೆ ನೋಡಿ ಟ್ರೈಪ್ಯಾಡ್ ಈ ಥರ ಇದೆ ನೋಡ್ಬೇಕಾದ್ರೆ. ನೋಡಿ ಮತ್ತೆ ಹೇಳ್ಬೇಕಾರೆ ಯಾಕಂದರೆ ಈ ಟ್ರೈಪ್ಯಾಡ್ ನಾನು ಅದಕ್ಕೆ ಇನ್ನೂ ಆರ್ಡರ್ ಮಾಡಿದ್ದೆ ಅಂದರೆ ಹೇಳ್ಬೇಕಾರೆ ಕೂತು ವೀಡಿಯೋ ಮಾಡೋದಾಗಿದೆ. ಅದಕ್ಕೋಸ್ಕರ ಇಲ್ಲಿ ನೋಡಿ ಎಷ್ಟು ಉದ್ದಿದೆ. ಯಾರೆಲ್ಲ ನಿಂತು ವೀಡಿಯೋ ಮಾಡ್ಬೇಕಂತಾರೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಹೇಳ್ಬೇಕಾರೆ ನೋಡಿ ನೋಡಿ ಎಷ್ಟು ಉದ್ದಿದೆ ಕಾಣ್ತಿರ್ಬೋದು. ನೋಡಿ ಟ್ರೈಪ್ಯಾಡ್ ಮಾತ್ರ ಪಚ್ಚಿದೆ ಇಷ್ಟು. ಸ್ವಲ್ಪ ಚಿಕ್ಕದು ಮಾಡೋಣ. ನೋಡಿ ಈ ಥರ ಇದೆ ಸ್ಟ್ಯಾಂಡು ಇದು. ಮತ್ತು ಇದು ಮೊಬೈಲು ನಿಮಗೆ ಗೊತ್ತೇ ಇರ್ಬೋದಲ್ಲ, ಎಲ್ಲ ಯೂಸ್ ಮಾಡೋ ತೊಟ್ಟೆಗಳು ಮೊಬೈಲು. ಇಲ್ಲಿ ನಿಮಗೆ ಈ ಥರ ಬೇಕಾದ್ರೆ ಇಲ್ಲಿ ಕ್ಯಾಮ್ರಾ ಕೂಡ ಸೆಟ್ ಮಾಡ್ಕೋಬೋದು ಮತ್ತು ಮೊಬೈಲ್ ಕೂಡ ಸೆಟ್ ಮಾಡ್ಕೋಬೋದು. ಮೊಬೈಲ್ ಸೆಟ್ ಮಾಡ್ಕೋಬೇಕಾದ್ರೆ ಈ ರೀತಿ ನೋಡಿ ಕ್ಲಿಯರಾಗಿ ನೋಡ್ಕೊಳ್ಳಿ, ಈ ರೀತಿ ಸೆಟ್ ಮಾಡಬೇಕು. ನೋಡಿ ಈ ರೀತಿ ಸೆಟ್ ಮಾಡ್ಕೊಂಡು ನಿಮ್ಮ ಒಂದು ಮೊಬೈಲ್ ಕೂಡ ಹಾಕೋಬೋದು ನೀವು ಈಸಿಯಾಗಿ. ಈ ರೀತಿ ಇದೆ ಒಂದು ನನ್ನೊಂದು ಟ್ರೈಪ್ಯಾಡು. ನೀವು ಕಾಣ್ತಾ ಇರ್ಬೋದು. ನೋಡಿ ನಾನು ತೋರಿಸ್ತಾ ಇದ್ದೀನಿ, ಈ ರೀತಿ ಇದೆ ನೋಡಿ. ಇದರ ಬೆಲೆ ನಿಮಗೆ ಗೊತ್ತಿಲ್ಲ ಎಷ್ಟಿದೆ ಅಂತ. ನಾನು ಮೊದಲೇ ಸ್ಟಾರ್ಟಿಂಗ್ ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆನೇ ಹೇಳಿದ್ದೀನಿ ನಾನು ಎಷ್ಟಿದೆ. 391 ರೂಪೀಸ್ ಇದೆ ಇದ್ರ ಬೆಲೆ. ಆದರೆ ಇದು ನನ್ನೊಂದು ಸ್ಟ್ಯಾಂಡ್ ನೋಡೋಣ. ಈಗ ನನ್ನೊಂದು ಮೊಬೈಲ್ ಹಾಕ್ತೀನಿ. ಈಗ ನೋಡಿ ಯಾವ ಥರ ಮೊಬೈಲ್ ಹಾಕೋದು ನೋಡಿ. ಈ ಥರ ನನಗೆ ತುಂಬ ಖುಷಿಯಾಗಿದೆ. ಯಾಕಂದ್ರಪ್ಪ ಹೇಳ್ಬೇಕು, ನನಗೆ ತುಂಬ ಪ್ರಾಬ್ಲಮ್ ಆಗ್ತದೆ. ಯಾಕಂದರೆ ವೀಡಿಯೋ ಮಾಡ್ಬೇಕು ನನಗೆ ತುಂಬ ಕಷ್ಟ ಆಗ್ತದೆ. ಆದರೆ ಬಟ್ ಈಗ ನೋಡಿ ಮೊಬೈಲ್ನ ಈಸಿಯಾಗಿ ವೀಡಿಯೋ ಮಾಡ್ಬೋದು, ಯಾವುದೇ ಒಂದು ಕಷ್ಟ ಇಲ್ಲದೆ ವೀಡಿಯೋ ಮಾಡೋದು. ಹೇಳ್ಬೇಕಾರೆ ಇದೊಂದು ಟ್ರೈಪ್ಯಾಡ್ ಇದೆ ನನ್ನದು ಫಸ್ಟು ಸ್ಟಾರ್ಟಿಂಗು. ಇದು ಮುರಿದೋಗಿದೆಯಲ್ಲ, ಅದಕ್ಕೋಸ್ಕರ ಇದನ್ನು ತರಿಸಿದೆ. ಅದಕ್ಕೋಸ್ಕರ ಇದನ್ನು ನಾನು ಆರ್ಡರ್ ಮಾಡಿದೆ. ನೋಡಿ ಬೆಸ್ಟ್ ಅಂತ ಬೆಸ್ಟ್ ಇದೆ ಇದು. ಹೇಳ್ಬೇಕಾರೆ ನನಗೆ ಮಾತ್ರ ತುಂಬ ಇಷ್ಟ ಆಗಿದೆ ಅಂತ ನನಗೆ ಅನಿಸಿದೆ.
ಇದು ಯಾರಾದರೂ ಬೇಕಾದ್ರೆ ನೀವು ತಗೋಬೋದು ಹೇಳ್ಬೇಕಾರೆ ಸ್ಟ್ಯಾಂಡ್ ಹೇಳ್ಬೇಕಾರೆ ಯಾರಾದರೂ ಬೇಕಾದ್ರೆ ಖರೀದಿ ಮಾಡಿ ಬೆಸ್ಟ್ ಇದೆ. ಯಾರಾದರೂ ಯೂಟ್ಯೂಬರ್ಸ್ ಯಾವ್ದು ಹೇಳ್ಬೇಕ್ರೆ ನಿಮ್ಮ ಹತ್ರ ದುಡ್ಡು ಇದ್ದರೆ ಮಾತ್ರ ಖರೀದಿ ಮಾಡಿ, ಇಲ್ಲಾಂದ್ರೆ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಹೇಳ್ಬೇಕಾದ್ರೆ ನಿಮ್ಮ ಹತ್ರ ಒಬ್ಬರೊಬ್ರು ಏನಂತಾರೆ ಅವರಲ್ಲಿ ದುಡ್ಡು ಇರೋದಿಲ್ಲ, ಅವ್ರು ಏನು ಮಾಡ್ತಾರೆ ನಾವು ಯೂಟ್ಯೂಬರ್ಸ್ ಆಗ್ಬೇಕಂತ ಏನು ಮಾಡಿ ಖರೀದಿ ಮಾಡ್ತಾರೆ ಅವರು ಒಬ್ಬರೊಬ್ರು. ಹಾಗೆ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ದುಡ್ಡು ನೀವು ಯೂಟ್ಯೂಬ್ನಿಂದ ಏನಾದರೂ ದುಡ್ಡು ತೊಗೊಂಡ್ರೆ ಮಾಡಿ. ಆದರೂ ನಾನು ಇನ್ನೂ ಯೂಟ್ಯೂಬ್ನಿಂದ ನಾನು ಫಸ್ಟ್ ಮೊದಲನೇ ಪೇಮೆಂಟ್ ಬಂದಿಲ್ಲ, ಅದ್ರ ಕೂಡ ಇದೊಂದು ನಾನು ಟ್ರೈಪ್ಯಾಡನ್ನು ಖರೀದಿ ಮಾಡಿದ್ದೀನಿ. ಯಾಕಪ್ಪ ಹೇಳ್ಬೇಕಾದ್ರೆ ತುಂಬ ಸಮಸ್ಯೆ ಆಗ್ತದೆ. ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ನಾನೊಂದು ಇದಿದೆ. ಮತ್ತು ಇದರ ನಂತರ ಮತ್ತೊಂದು ಆರ್ಡರ್ ಮಾಡಿದ್ದೀನಿ ನಾನು ಹೇಳ್ಬೇಕಾದ್ರೆ ಮೈಕು ಹೊಸ ಮೈಕ್ ಅಂತ. ಅದು ಕೂಡ ಮೈಕದ ಬೆಲೆ ಕೂಡ ಅದು ಇವತ್ತು ನಿಮಗೆ ಅದು ಬಂದ ನಂತರ ಅದ್ರದ್ದು ಕೂಡ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ನಾನು ತಿಳಿಸ್ತೀನಿ. ಈ ರೀತಿ ಇವತ್ತಿನ ನನ್ನೊಂದು ಸ್ಟ್ಯಾಂಡ್ ಅನ್ಬಾಕ್ಸಿಂಗ್ ಯಾವ ರೀತಿ ಇದೆ ನೀವೇ ನೋಡ್ತಾ ಇದ್ದಾರೆ. ನನ್ನೊಂದು ಸ್ಟ್ಯಾಂಡ್ ಯಾವ ರೀತಿ ಕಾಣ್ತಿದೆ ಅಂತ ನನಗೆ ಮಾತ್ರ ತುಂಬ ಇಷ್ಟ ಆಗಿದೆ. ಈ ಸ್ಟ್ಯಾಂಡ್ ಮಾತ್ರ ಇನ್ನು ಈ ಸ್ಟ್ಯಾಂಡಿಂದ ಕೆಲಸ ಮುಗೀತು. ಇದು ಇಲ್ಲಿ ಇಡೋದು ಆದ ನಂತರ ಇದು ಹೊಸ ಸ್ಟ್ಯಾಂಡಿನ ಕೆಲಸ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇವತ್ತೊಂದು ನಾನು ನಿಮಗೆ ಕ್ಲಿಯರಿಗೆ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ನನ್ನೊಂದು ಸ್ಟ್ಯಾಂಡ್ ಬಗ್ಗೆ ಟ್ರೈಪ್ಯಾಡ್ ಯಾವ ರೀತಿ ಇದೆ ಅದರ ಬೆಲೆ ಕೂಡ ಹೇಳಿದ್ದೀನಿ ನೋಡಿ. ನಾನು ಕೂಡ ಆರ್ಡರ್ ಮಾಡಿ ಇವತ್ತಿಗೆ ಹೇಳ್ಬೇಕಾದ್ರೆ ಒಂದು 5 ದಿನಗಳ ಆಯಿತು ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ ಮಾಡಿದ್ದೀನಿ. ನೀವು ಕೂಡ ಕ್ಯಾಶ್ ಆನ್ ಡೆಲಿವರಿ ಮಾಡಿ, ಮತ್ತು ಇದನ್ನು ಕೂಡ ನೀವು ವಾಪಸ್ ಕೂಡ ಇದು ಮಾಡ್ಬೋದು ಅವರಿಗೆ. ಇಷ್ಟು ಹೇಳ್ತಾ ನನ್ನ ಇವತ್ತೊಂದು ಸ್ಟ್ಯಾಂಡ್ ತುಂಬ ಇದೆ. ಅದಕ್ಕೋಸ್ಕರ ನನ್ನ ಸ್ಟ್ಯಾಂಡ್ ಅನ್ಬಾಕ್ಸಿಂಗ್ ತುಂಬ ಜನ ಯೂಟ್ಯೂಬರ್ಸ್ ಗೊತ್ತಿರೋದಿಲ್ಲ, ಯಾವ ರೀತಿ ಒಂದು ಸ್ಟ್ಯಾಂಡ್ ಖರೀದಿ ಮಾಡಬೇಕಂತ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಒಂದು ಸ್ಟ್ಯಾಂಡಿನೊಂದು ವಿಡಿಯೋ ಮಾಡಿ ಅನ್ಬಾಕ್ಸಿಂಗ್ ಮಾಡಿ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ. ಇವತ್ತೊಂದು ವಿಡಿಯೋದಲ್ಲಿ ನನ್ನೊಂದು ಸ್ಟ್ಯಾಂಡ್ ನಿಮಗೆ ಏನು ಅನಿಸಿದೆ, ನಿಮಗೂ ಕೂಡ ಇದೇ ರೀತಿ ಸ್ಟ್ಯಾಂಡ್ ಬೇಕಾದ್ರೆ ನನ್ನೊಂದು ವಿಡಿಯೋ ತಲೆಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದರೆ ಈಸಿಯಾಗಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲರೂ ಮತ್ತೆ ಸ್ಟ್ಯಾಂಡ್ ಯಾವ ರೀತಿ ಇದೆ ಅಂತ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತೀನಿ. ಎಲ್ಲ ನನ್ನ ಕನ್ನಡ ಯೂಟ್ಯೂಬರ್ಸ್ಗೆ ಎಲ್ಲರಿಗೆ ಹೇಳ್ತೀನಿ ಜೈ ಮಾತ್ರ ಮತ್ತೆ ನಿಮ್ಗೆ ಸಿಗ್ತೀನಿ ಎಲ್ಲರಿಗೆ ಬಾಯ್.